ಕುಮಾರಸ್ವಾಮಿ ಅವರ ಜಮೀನು ಅಕ್ರಮ ಅದು ಈಗ ಉಚ್ಚ ನ್ಯಾಯಾಲಯದ ಕೆಲವು ಆದೇಶಗಳ ನಂತರ ಸರ್ವೆ ಮಾಡಿ ಒತ್ತುವರಿಯಾಗಿದೆ ಅಂತೇಳಿ ಗುರುತಿಸಿದ ಮೇಲೆ ಒತ್ತುವರಿಯನ್ನು ತೆರವುಗೊಳಿಸುವಂಥ ಕಾರ್ಯಾಚರಣೆ ನಡೀತಾ ಇದೆ. ಅವರಾಗೆ ಬಿಟ್ಟಿದ್ದ ಅಂದರೆ ಒಳ್ಳೆಯದಿತ್ತು. ಆದರೂ ಈಗ ಒತ್ತುವರಿ ಇದೆ ಅಂಥೇಳಿ ನ್ಯಾಯಾಲಯದ ತೀರ್ಪುಗಳ ಅನ್ವಯ ಗುರುತಿಸಿರುವಂಥ ಸರ್ಕಾರಿ ಜಮೀನನ್ನ ಹಿಂದಕ್ಕೆ ಪಡೆಯುವಂಥ ಕೆಲಸ ನಡೀತಾ ಇದೆ. ಖಂಡಿತವಾಗೂ ಕೆಲವೊಮ್ಮೆ ಒತ್ತುವರಿ ಆಗಿದೆ, ಉದ್ದೇಶಪೂರ್ವಕವಾಗಿದೆಯೋ ಇಲ್ಲವೋ ಅಂಥೇಳಿ ನಾವು ಆರೋಪ ಮಾಡೋಕ್ಕಾಗೋದಿಲ್ಲ. ಆದರೆ ಗುರುತಿದ ಮೇಲೆ ಅದು ಉಚ್ಚ ನ್ಯಾಯಾಲಯದ ಆದೇಶದ ನಂತರ ಲೋಕಾಯುಕ್ತ ವರದಿ ಇದೆಲ್ಲವನ್ನು ಆಧರಿಸಿ ಒತ್ತುವರಿ ಇದೆ ಅಂತ ಹೇಳುವಂಥದ್ದು ಮೇಲ್ನೋಟಕ್ಕೆ ಕಂಡು ಬಂದಾಗ ಅವರು ಮೊದಲನೇ ಕ್ರಮ ಅದನ್ನು ಬಿಡುವಂಥ ಕೆಲಸ ಮಾಡಬೇಕು. ಆಗ ಮಾತ್ರ ನಾವು ಸಾರ್ವಜನಿಕ ಜೀವನದಲ್ಲಿ ಒಂದು ನೈತಿಕತೆಯನ್ನು ಕಾಪಾಡಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಅದು ಅಷ್ಟು ದೊಡ್ಡ ಸ್ಥಾನದಲ್ಲಿರುವಂಥವರು ಒಂದು ಕ್ಷಣ ಕೂಡ ಸರ್ಕಾರಿ ಜಮೀನನ್ನು ನಮ್ಮ ವಶದಲ್ಲಿ ಇಟ್ಕೋಬಾರ್ದಿತ್ತು, ಕೊಟ್ಟುಬಿಡ್ಬೇಕು. ಸರ್, ಈಗ ಬರೀ ಇದಕ್ಕಷ್ಟೇ ಅಪ್ಲೈ ಆಗುತ್ತೋ? ಈಗ AT ರಾಮಸ್ವಾಮಿ ಅವರು ವರದಿ ಇದೆ. ಈಗ ಬೆಂಗಳೂರಲ್ಲೂ ಕೂಡ ಸಾಕಷ್ಟು ಒತ್ತುವರಿಯಾಗಿದೆ. ಪ್ರತಿಷ್ಠಿತ ಸಚಿವರು ಇರ್ಬೋದು, ಸೆಲೆಬ್ರಿಟಿಗಳು ಕೂಡ ಒತ್ತುವರಿ ಜಾಗದಲ್ಲಿ ಮನೆ ನಿರ್ಮಾಣ ಮಾಡಿದ್ದಾರೆ. ಈ ಕುರಿತಂತೆ ಸರ್ಕಾರ ಕ್ರಮ ತೆಗೆದುಕೊಳ್ಳೋ ವಿಚಾರ ಅಲ್ಲ, ಈಗ ಯಾವ್ಯಾವ ಪ್ರಕರಣಗಳು ಒತ್ತುವರಿ ಪ್ರಕರಣಗಳು ನ್ಯಾಯಾಲಯದ ಆದೇಶಗಳಿಂದ ಮುಕ್ತವಾಗಿದೆಯೋ ಅದೆಲ್ಲದರಲ್ಲೂ ಕೂಡ ಒತ್ತುವರಿಯನ್ನು ತೆರವು ಮಾಡುವಂಥ ಕೆಲಸ ಸರ್ಕಾರ ಮಾಡಬೇಕು. ಮತ್ತು ಈ ದೊಡ್ಡ ದೊಡ್ಡ ವ್ಯಕ್ತಿಗಳು ಯಾರಿದ್ದಾರೆ ಅವರು ಅದನ್ನು ಬಿಟ್ಕೊಡುವಂಥದ್ದು ಮಾಡಬೇಕು. ಅದು ಮಾತ್ರ ಅವರ ಜವಾಬ್ದಾರಿ ಆಗ್ತದೆ. ಸಣ್ಣವರು, ಬಡವರು, ಸಣ್ಣ ಮನೆ ಕಟ್ಕೊಂಡಿರುವಂಥವ್ರು, ಸಣ್ಣ ಒತ್ತುವರಿಯಲ್ಲಿ ವ್ಯವಸಾಯ ಮಾಡ್ತಾ ಇರ್ತವರು, ಇಂಥವ್ರನ್ನ ಸರ್ಕಾರ ರಕ್ಷಿಸಬೇಕು. ಆದರೆ ಈ ದೊಡ್ಡವರು, ಈ ಶ್ರೀಮಂತರು, ಸಾರ್ವಜನಿಕ ವಲಯದಲ್ಲಿರುವಂಥವರು, ಚಿತ್ರನಟರು, ಇಂಥ ಇರೋರೆಲ್ಲ ಒತ್ತುವರಿಯನ್ನು ಮಾಡ್ಕೊಂಡಿರೋದನ್ನ ಯಾವ ಕಾರಣಕ್ಕೂ ಸರ್ಕಾರ ಸಹಿಸಬಾರ್ದು. ಅದರ ಮೇಲೆ ತಕ್ಷಣ ಕ್ರಮ ಆಗಬೇಕು.